ಕರ್ನಾಟಕ ಹಾಲು ಮಹಾಮಂಡಲವು ನಿರ್ಮಿಸಿರುವ ವಿವಿಧ ತಾಂತ್ರಿಕ ಕಿರುಚಿತ್ರಗಳನ್ನು ಇಂದು ಅನಾವರಣ ಮಾಡಿರುವುದು ಹೆಮ್ಮೆಯ ವಿಷಯ. ಹಾಲು ಉತ್ಪಾದನೆಯಿಂದ ಸಂಸ್ಕರಣೆವರೆಗಿನ ತಾಂತ್ರಿಕ ಮಾಹಿತಿ ಈ ವಿಡಿಯೋಗಳಲ್ಲಿ ಲಭ್ಯವಿದೆ. ರಾಜ್ಯದ ಹೈನುಗಾರರಿಗೆ ಇದರ ಸದುಪಯೋಗವಾಗಲಿ ಎಂದು ಆಶಿಸುತ್ತೇವೆ. ಗೋವಿನಿಂದ ಗ್ರಾಹಕರವರೆಗೆ ಗುಣಮಟ್ಟದ ಶ್ರೇಷ್ಠತೆ. ನಂದಿನಿ ಹಾಲಿನ ಶೇಖರಣೆ, ಸಂಸ್ಕರಣೆ ಹಾಗೂ ಉತ್ಪನ್ನಗಳ ತಯಾರಿಕೆ. ಇಡೀ ದಕ್ಷಿಣ ಭಾರತದಲ್ಲಿನ ಸಹಕಾರಿ ಹಾಲು ಮಹಾಮಂಡಳಿಗಳಲ್ಲಿ ಕರ್ನಾಟಕ ಹಾಲು ಮಹಾಮಂಡಳ ಅಗ್ರಸ್ಥಾನದಲ್ಲಿದೆ. ಗೋವಿನಿಂದ ಗ್ರಾಹಕರವರೆಗೆ ಗುಣಮಟ್ಟದ ಶ್ರೇಷ್ಠತೆ ಎಂಬ ಧ್ಯೇಯ ವಾಕ್ಯ ಹೊಂದಿರುವ ಕರ್ನಾಟಕ ಹಾಲು ಮಹಾಮಂಡಳವು ರೈತರು ಉತ್ಪಾದಿಸಿದ ಹಾಲನ್ನು ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ಶೇಖರಿಸಿ ಸಂಸ್ಕರಿಸಿದ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸುತ್ತಿದೆ. ಸರಿಸಾಟಿ ಇಲ್ಲದ ಉತ್ತಮ ಗುಣಮಟ್ಟದ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ಅತ್ಯಂತ ಸ್ಪರ್ಧಾತ್ಮಕ ಬೆಲೆಗಳಲ್ಲಿ ಗ್ರಾಹಕರಿಗೆ ಒದಗಿಸಿ ಸಮೃದ್ಧ ಆರೋಗ್ಯವನ್ನು ಹರಡುತ್ತಿದೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳು ರೈತರಿಂದ ಗ್ರಾಹಕರನ್ನು ತಲುಪುವವರೆಗಿನ ಪ್ರತಿ ಹಂತದಲ್ಲೂ ಗುಣಮಟ್ಟಕ್ಕೆ ಪ್ರಾತಿನಿಧ್ಯ ನೀಡುತ್ತಿದೆ. ಹಳ್ಳಿಗಳ ಹಂತದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಅಥವಾ ಬಿಎಂಸಿ ಅಥವಾ ಹಾಲು ಉತ್ಪಾದಕರಿಂದ ಹಾಲಿನ ಗುಣಮಟ್ಟ ಪರಿಶೀಲಿಸಿ ಉತ್ತಮ ಗುಣಮಟ್ಟದ ಹಾಲು ಸ್ವೀಕರಿಸಲಾಗುವುದು. ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಸ್ವೀಕರಿಸಿದ ಹಾಲನ್ನು ಮಾರ್ಗವಾರು ಹಾಲಿನ ವಾಹನಗಳ ಮೂಲಕ ಶೀತಲೀಕರಣ ಕೇಂದ್ರಗಳಲ್ಲಿ ಹಾಲಿನ ಗುಣಮಟ್ಟ ಹಾಗೂ ತೂಕವನ್ನು ಪರಿಶೀಲಿಸಿ ಶೇಖರಣೆ ಮಾಡಲಾಗುವುದು. ಶೇಖರಿಸಿದ ಹಾಲನ್ನು ಶೀತಲ ಕೇಂದ್ರ ಅಥವಾ ಬಿಎಂಸಿಗಳಲ್ಲಿ ಶೀತಲೀಕರಣಗೊಳಿಸಲಾಗುತ್ತದೆ. ಶೀತಲ ಕೇಂದ್ರ ಅಥವಾ ಬಿಎಂಸಿಗಳಲ್ಲಿ ಸಂಗ್ರಹಿಸಿಟ್ಟ ಹಾಲನ್ನು ಮತ್ತೊಮ್ಮೆ ಗುಣಮಟ್ಟ ಪರಿಶೀಲಿಸಿ ಸೀಲ್ ಮಾಡಿ ಮಿಲ್ಕ್ ಟ್ಯಾಂಕರ್ಗಳ ಮೂಲಕ ಮುಖ್ಯ ಡೇರಿಗೆ ರವಾನಿಸಲಾಗುವುದು. ಮುಖ್ಯ ಡೇರಿಯ ಮುಖ್ಯ ದ್ವಾರದಲ್ಲಿ ರಕ್ಷಣಾ ಅಧಿಕಾರಿಗಳು ಸೀಲ್ ಭದ್ರವಾಗಿರುವ ಬಗ್ಗೆ ಪರಿಶೀಲಿಸಿ ಸ್ವೀಕೃತ ಚಲನ್ಗೆ ಸೆಕ್ಯೂರಿಟಿ ಸೀಲ್ ಮತ್ತು ಸಹಿ ಮಾಡಿ ವೇಯಿಂಗ್ ಬ್ರಿಡ್ಜ್ಗೆ ಕಳುಹಿಸುತ್ತಾರೆ. ಹಾಲಿನ ಟ್ಯಾಂಕರ್ಗಳನ್ನು ಗಣಕೀಕೃತ ವೇಯಿಂಗ್ ಬ್ರಿಡ್ಜ್ನಲ್ಲಿ ತೂಕ ಮಾಡಿ ಆನ್ಲೈನ್ನಲ್ಲಿ ತೂಕವನ್ನು ದಾಖಲಿಸಲಾಗುತ್ತದೆ. ನಂತರ ಹಾಲಿನ ಟ್ಯಾಂಕರ್ಗಳು ರಿಸೆಪ್ಷನ್ ಡಾಕ್ಗೆ ತಲುಪುತ್ತವೆ. ಇಲ್ಲಿ ಗುಣ ಭರವಸೆ ವಿಭಾಗದವರು ಹಾಲಿನ ಉಷ್ಣಾಂಶ, ಫ್ಯಾಟ್, ಲ್ಯಾಕ್ಟೋಮೀಟರ್, ಅಸಿಡಿಟಿ, ಮೈಕ್ರೋಬಯಾಲಜಿ, ಅಡಲ್ಟ್ರೇಷನ್, ಎಸ್ಎನ್ಎಫ್ ಮುಂತಾದ ಗುಣಮಟ್ಟವನ್ನು ಪರಿಶೀಲಿಸಿ ದೃಢೀಕರಿಸುತ್ತಾರೆ. ಹಾಲಿನ ಗುಣಮಟ್ಟ ಸರಿಯಾಗಿರುವುದರ ಬಗ್ಗೆ ಖಾತರಿಪಡಿಸಿಕೊಂಡ ನಂತರ ಆನ್ಲೈನ್ನಲ್ಲಿ ವಿವರಗಳನ್ನು ನಮೂದಿಸಲಾಗುವುದು. ತದನಂತರ ಗಣಕಯಂತ್ರದ ಮೂಲಕ ಆನ್ಲೈನ್ನಲ್ಲಿ ಗುಣಮಟ್ಟದ ವರದಿಯನ್ನು ಪ್ರೊಸೆಸಿಂಗ್ ಅಥವಾ ಸಂಸ್ಕರಣಾ ವಿಭಾಗಕ್ಕೆ ಕಳುಹಿಸುತ್ತಾರೆ. ಅವರ ಅನುಮತಿ ಸಿಕ್ಕ ನಂತರ ಸ್ಟ್ಯಾಂಡರ್ಡೈಸೇಷನ್ ಮತ್ತು ಪಾಶ್ಚರೀಕರಿಸಿ ಮತ್ತೊಮ್ಮೆ ಹಾಲಿನ ಗುಣಮಟ್ಟ ಪರೀಕ್ಷಿಸಿ ಪ್ಯಾಕಿಂಗ್ ವಿಭಾಗಕ್ಕೆ ರವಾನಿಸುತ್ತಾರೆ. ಪ್ಯಾಕಿಂಗ್ ಮಾಡುವಾಗ ದಿನಾಂಕ, ಕೋಡಿಂಗ್, ಬ್ಯಾಚ್ ಸಂಖ್ಯೆ, ಮುದ್ರಿತ ತೂಕವನ್ನು ಖಾತರಿಪಡಿಸಿಕೊಂಡು ಕ್ರೇಟುಗಳಲ್ಲಿ ತುಂಬಿಸಿ ಕೋಲ್ಡ್ ರೂಮ್ನಲ್ಲಿ ಮಾರುಕಟ್ಟೆಗೆ ರವಾನಿಸಲು ಇಡಲಾಗುವುದು.
ಪ್ರತಿನಿತ್ಯ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ನಂದಿನಿ ಹಾಲಿನ ಬೂತ್ಗಳಿಗೆ ಹಾಲನ್ನು ಸರಬರಾಜು ಮಾಡಲಾಗುತ್ತದೆ. ನಂದಿನಿ ಬ್ರ್ಯಾಂಡ್ನಲ್ಲಿ ವಿವಿಧ ಮಾದರಿಯ ಹಾಲನ್ನು ತಯಾರಿಸಲಾಗುತ್ತಿದೆ. ಶುಭಂ, ಹೋಮೋಜಿನೈಸ್ಡ್ ಕೋಲ್ಡ್ ಮಿಲ್ಕ್, ಟೋನ್ಡ್ ಮಿಲ್ಕ್, ನಂದಿನಿ ಸ್ಪೆಷಲ್ ಟೋನ್ಡ್ ಮಿಲ್ಕ್, ದೇಸಿ ಹಾಲು ಮತ್ತು ಎಮ್ಮೆ ಹಾಲು, ಹೀಗೆ ಗ್ರಾಹಕರು ತಮಗೆ ಅಗತ್ಯ ಹಾಲನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಹಾಲು ಮತ್ತು ಮೊಸರಿನ ಜೊತೆಗೆ ಅನೇಕ ಹಾಲಿನ ಉತ್ಪನ್ನಗಳನ್ನು ಸಹ ತಯಾರಿಸಿ ಗ್ರಾಹಕರಿಗೆ ಸರಬರಾಜು ಮಾಡಲಾಗುತ್ತಿದೆ. ಇವುಗಳಲ್ಲಿ ಮಸಾಲೆ ಮಜ್ಜಿಗೆ, ಸುವಾಸಿತ ಹಾಲು, ಸಿಹಿ ಲಸ್ಸಿ, ಪೇಡ, ಮೈಸೂರ್ ಪಾಕ್, ಬೆಣ್ಣೆ, ತುಪ್ಪ ಇತ್ಯಾದಿ ಪ್ರಮುಖವಾಗಿವೆ. ನಂದಿನಿ ಹಾಲಿನ ಉತ್ಪನ್ನಗಳ ಘಟಕವು ಕರ್ನಾಟಕ ಹಾಲು ಒಕ್ಕೂಟದ ಪ್ರತಿಷ್ಠಿತ ಘಟಕವಾಗಿದೆ. ಪ್ರಸ್ತುತ ನಂದಿನಿ ಹಾಲಿನ ಉತ್ಪನ್ನಗಳ ಘಟಕವು ಜನಪ್ರಿಯ ಉತ್ಪನ್ನಗಳಾದ ಮಿಲ್ಕ್ ಪೇಡ ಮತ್ತು ಮೈಸೂರ್ ಪಾಕ್ ಸೇರಿದಂತೆ 46 ವಿವಿಧ ದೇಶೀಯ ಹಾಲಿನ ಉತ್ಪನ್ನಗಳನ್ನು ಉತ್ಪಾದಿಸುತ್ತಿದೆ. ಪ್ರತಿದಿನ 12 ರಿಂದ 15 ಮೆಟ್ರಿಕ್ ಟನ್ ದೇಶೀಯ ಹಾಲಿನ ಉತ್ಪನ್ನಗಳನ್ನು ತಯಾರಿಸಲು ಮೂಲ ಸೌಕರ್ಯ ಹೊಂದಿದೆ ಮತ್ತು ಇವುಗಳನ್ನು ಕರ್ನಾಟಕ ರಾಜ್ಯದಾದ್ಯಂತ ಗ್ರಾಹಕರಿಗೆ ಪೂರೈಸಲಾಗುತ್ತಿದೆ. 1974ರಲ್ಲಿ ನಂದಿನಿ ಹಾಲಿನ ಉತ್ಪನ್ನಗಳ ಘಟಕವು CFTRI ಮೈಸೂರಿನ ಭಾಗವಾಗಿತ್ತು. 1978ರಲ್ಲಿ ಘಟಕವನ್ನು ಬೆಂಗಳೂರು ಹಾಲು ಒಕ್ಕೂಟವು ಸ್ವಾಧೀನಪಡಿಸಿಕೊಂಡಿತ್ತು ಮತ್ತು 1982ರಲ್ಲಿ ಇದನ್ನು ಮಿಲ್ಟೋನ್ ಘಟಕ ಎಂದು ಮರುನಾಮಕರಣ ಮಾಡಲಾಯಿತು. 1989ರಿಂದ ಇಲ್ಲಿಯವರೆಗೆ ನಂದಿನಿ ಮಿಲ್ಕ್ ಪ್ರಾಡಕ್ಟ್ಸ್ ಕರ್ನಾಟಕ ಹಾಲು ಮಹಾಮಂಡಳದ ಘಟಕವಾಗಿದ್ದು, ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ನಂದಿನಿ ಹಾಲಿನ ಉತ್ಪನ್ನಗಳ ಘಟಕವು ISO 22018 ಪ್ರಮಾಣೀಕೃತ ಘಟಕವಾಗಿದೆ. ಹೀಗೆ ತಯಾರಾದ ವಿವಿಧ ಹಾಲಿನ ಉತ್ಪನ್ನಗಳನ್ನು ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಸರಬರಾಜು ಮಾಡಲಾಗುತ್ತಿದೆ. ಗುಣಮಟ್ಟಕ್ಕೆ ಮತ್ತೊಂದು ಹೆಸರೇ ನಂದಿನಿ ಎಂಬುದನ್ನು ಸಾಬೀತುಪಡಿಸುವಲ್ಲಿ KMF ಯಶಸ್ವಿಯಾಗಿದೆ. ಹೀಗಾಗಿಯೇ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಗ್ರಾಹಕರ ಮೊದಲ ಆದ್ಯತೆಯಾಗಿವೆ. ಗುಣಮಟ್ಟದ ಹಾಲಿನ ಉತ್ಪನ್ನಗಳ ಸರಬರಾಜಿನಲ್ಲಿ ಕರ್ನಾಟಕ ಹಾಲು ಮಹಾಮಂಡಳ ಇಂದು ಜಾಗತಿಕ ಮಟ್ಟದಲ್ಲಿ ಪ್ರತಿಷ್ಠಿತ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಕರ್ನಾಟಕ ರಾಜ್ಯದ ಹೈನುಗಾರರ ಬಾಳಿಗೆ KMF ಆಶಾಕಿರಣವಾಗಿದೆ.